ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣ ಮಾಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಇವತ್ತು ಸ್ವೀಕರಿಸಲಿದ್ದಾರೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನಿತಿನ್ ನಬೀನ್. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಇರೋದು. ಬಿಹಾರದ ಪಾಟ್ನಾದ ಬಂಕೀಪುರ ಕ್ಷೇತ್ರದ ಬಿಜೆಪಿ ಶಾಸಕರು ಇವರು. 5 ಸಲ ಶಾಸಕರಾಗಿ ಆಯ್ಕೆಯಾಗಿದ್ರು ನಿತಿನ್ ನಬೀನ್. ಅತಿ ಕಿರಿಯನಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನ ಕೊಟ್ಟಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಜೆಪಿ ನಡ್ಡಾ. ಈಗ ಅವರಿಗೆ ಉತ್ತರಾಧಿಕಾರಿಯಾಗಿ ನಿತಿನ್ ನಬೀನ್ ಅವರನ್ನ ನೇಮಕ ಮಾಡಲಾಗಿದೆ. ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಿತಿನ್ ನಬೀನ್. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೊಸ ಗೈಡ್ ಲೈನ್ಸ್ ಬಿಡುಗಡೆಯಾಗಿದೆ. ಶಿಕ್ಷಣ ಇಲಾಖೆಯಿಂದ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಮೊಬೈಲ್ ನಿರ್ಬಂಧವನ್ನ ಮಾಡಲಾಗಿದೆ. ಮೊಬೈಲ್ಗಳನ್ನ ಯಾರು ತಗೊಂಡು ಹೋಗಂಗಿಲ್ಲ. ಎಕ್ಸಾಮ್ ಬರೆಯುವಾಗ ಪರೀಕ್ಷೆ ವೇಳೆ ಯಾರು ಮೊಬೈಲ್ ತರುವಂತಿಲ್ಲ. ಶಿಕ್ಷಕರೂ ಸಹ ಮೊಬೈಲ್ ಬಳಸುವಂತಿಲ್ಲ. ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಲೀಕ್ ಬೆನ್ನಲ್ಲೇ ಇದೀಗ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಮೊಬೈಲ್ ಬಳಕೆ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಶಿಕ್ಷಣ ಇಲಾಖೆ ಕೊಟ್ಟಿರೋದು. ಪರೀಕ್ಷೆಗಳು ಬಹಳ ಪಾರದರ್ಶಕವಾಗಿ ನಡೀಬೇಕು, ಬಹಳ ಶಿಸ್ತಿನಿಂದ ನಡೀಬೇಕು ಅನ್ನೋ ನಿಯಮ ಇದೆ. ಆದರೂ ಕೂಡ ಈ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗ್ತಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಇಲ್ಲ, ಇದಕ್ಕೆ ನಾವು ಕಂಟ್ರೋಲ್ ತಗೊಳ್ಳೇಬೇಕು ಅಂತ ಹೇಳಿದೀಗ ಮೊಬೈಲ್ಗಳನ್ನ ಬಂದ್ ಮಾಡಿದೆ. ಎಕ್ಸಾಮ್ ಬರ್ಲಿಕ್ಕೆ ಬರುವಾಗ ನೀವು ಯಾರು ಕೂಡ ಮೊಬೈಲ್ ತರಂಗಿಲ್ಲ. ಸೊ ಮೊಬೈಲ್ ತಂದಿದ್ದು ಗೊತ್ತಾದ್ರೆ ಕಠಿಣ ಕ್ರಮವನ್ನ ನಿಮ್ಮ ಮೇಲೆ ನಾವು ತಗೊಳ್ಬೇಕಾಗತ್ತೆ ಅಂತ ಹೇಳಿ ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಕೂಡ ಮೊಬೈಲ್ ಅನ್ನ ಶಿಕ್ಷಣ ಇಲಾಖೆ ನಿರ್ಬಂಧಿಸಿದೆ. ಇನ್ ಕೇಸ್ ನೀವು ತಂದಿದ್ರೆ ಅದನ್ನು ಖಂಡಿತ ಅದನ್ನ ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಮನೆಯಲ್ಲೇ ನಿಮ್ಮ ಮೊಬೈಲ್ ಅನ್ನ ಬಿಟ್ಟು ಬರೋದು ಒಳ್ಳೇದು. ಇನ್ನು ಮನೆ ಊಟದ ಕನಸು ಕಂಡಿದ್ದಂಥ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಿರುವುದು ಕಾರಾಗೃಹ ಇಲಾಖೆ. ಪವಿತ್ರ ಲಕ್ಷ್ಮಣ್ ನಾಗರಾಜ್ಗೆ ಅರ್ಜಿಯನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿರೋದು. ಮನೆ ಊಟ ಕೊಡೋಕೆ ಸೆಷನ್ಸ್ ಕೋರ್ಟ್ ಆದೇಶ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸರ್ಕಾರದಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಜೈಲಿನ ಊಟಕ್ಕೆ ಫ್ಯಾಸೈಯಿಂದ 4 ಸ್ಟಾರ್ ರೇಟಿಂಗ್ ಕೊಟ್ಟಿದೆ. ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಯಾರೂ ಆಕ್ಷೇಪ ಎತ್ತಿಲ್ಲ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸರ್ಕಾರದಿಂದ ಇದೀಗ ರಿಟ್ ಅರ್ಜಿ ಸಲ್ಲಿಕೆಯಾಗಿರೋದು. ಜೈಲಿನ ಊಟ ನಮಗೆ ಸರಿ ಹೋಗ್ತಿಲ್ಲ, ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತ ಹೇಳಿ ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿ ಹಾಕೊಂಡು ಮನೆ ಊಟ ತರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಆರ್ಡರ್ ತಗೊಳ್ತಾರೆ. ಏನು ದಿನಾ ಮನೆ ಊಟ ಕೊಡಿ ಅಂತೇನು ಕೇಳಿಲ್ಲ. ವಾರದಲ್ಲಿ ಒಂದು ದಿನ ಮನೆ ಊಟ ಕೊಡಿ ಅಂತ ಹೇಳಿ ಕೇಳ್ಕೊಂಡಿರೋದು. ಆದ್ರೆ ಈಗ ಸರ್ಕಾರ ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಿಸರ್ಗ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಸರ್ಗ, ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಸೆಷನ್ಸ್ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕೊಂಡಿದ್ದಾರೆ, ಮನೆ ಊಟ ಬೇಕು ಅಂತ ಹೇಳಿ. ಬಟ್ ಹಂಗೆ ಕೋರ್ಟ್ ಕೂಡ ಪರ್ಮಿಷನ್ ಕೊಡ್ತು. ಬಟ್ ಡೈಲಿ ಊಟ ತಂದ್ಕೊಡಿ ಅಂತ ಹೇಳಿಲ್ಲ, ವಾರಕ್ಕೆ ಒಂದು ದಿವಸ ತಂದ್ಕೊಡಿ ಅಂತ ಹೇಳಿ. ಬಟ್ ಜೈಲಧಿಕಾರಿಗಳು ರಿಟ್ ಅರ್ಜಿ ಸಲ್ಲಿಸಿರೋದಕ್ಕೆ ಏನು ಕಾರಣ? ಮನೆಯ ಊಟದ ಕನಸು ಕಂಡಿದ್ದಂತಹ ಪವಿತ್ರ ಗೌಡಗೆ ಈ ಒಂದು ತೀರ್ಪೇನ್ ಬಂದಿದೆ. ಇದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ವಾರದಲ್ಲಿ ಒಮ್ಮೆ ನನಗೆ ಮನೆ ಊಟವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಿ ಅಂತ ಆಕೆ ಆದೇಶವನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಆ ಆದೇಶಕ್ಕೆ ತಡೆಯನ್ನ ಒಡ್ಡುವಂತಹ ಕೆಲಸ ಈಗ ಆಗಿರುವಂತದ್ದು. ಈಗ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಏನಕ್ಕೆ ಅಂತ ಕೇಳಿದ್ರೆ ಜೈಲಿನಲ್ಲಿ ಊಟಕ್ಕೆ FSSAI ಇಂದ ಒಂದು 4 ಸ್ಟಾರ್ ರೇಟಿಂಗ್ ಅನ್ನ ನೀಡಿದೆ. ಆ ಒಂದು ಕಾರಣಕ್ಕೆ ಮತ್ತು ಹೀಗಾಗಿ 57ನೇ CCH ಕೋರ್ಟ್ ಆದೇಶವನ್ನ ತಡೆಯಾಜ್ಞೆ ನೀಡಿದೆ. ಅಂದ್ರೆ ಯಾವ ರೀತಿ ಕೊಡಬೇಕು, ಹೆಂಗೆ ಏನು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಕಲೆ ಹಾಕುವಂತ ಮಾಹಿತಿಯನ್ನ ತಗೊಂಡು
ಇವಾಗ ಅದಕ್ಕೆ ಒಂದು ತಡೆಯನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಶೀಘ್ರದಲ್ಲೇ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ವಿಚಾರವನ್ನ, ಈ ಒಂದು ಅರ್ಜಿಯ ಬಗ್ಗೆ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸುಧಾ, ಇನ್ನು ಸದ್ಯಕ್ಕೆ ಪವಿತ್ರ ಗೌಡಗೆ ಈ ಒಂದು ಮನೆಯ ಊಟದ ಕನಸು ಮರೀಚಿಕೆಯಾಗಿಯೇ ಉಳಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.